ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ದ ಚಾನಲ್ ನಿಷ್ಕಲಾಸ್ ಪ್ರಪಂಚ. ಎಲ್ಲರೂ ಹೇಗಿದ್ದೀರಾ? ತುಂಬಾನೇ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ. ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ. ಫ್ರೆಂಡ್ಸ್, ಇವತ್ತು ನಾವು ನಮ್ಮ ತಂಗಿ ಮನೆಗೆ ಹೋಗ್ತಾ ಇದೀವಿ, ಬ್ಯಾಂಗ್ಳೂರಿಗೆ. ಯಾಕಂದ್ರೆ ನನ್ನ ತಂಗಿ ಪಾಪುದು ಬರ್ಡೇ ಇತ್ತು, ಅದಕ್ಕೋಸ್ಕರ ನಾವು ಬ್ಯಾಂಗ್ಳೂರಿಗೆ ಹೊರಡ್ತಾ ಇದ್ವಿ. ಅಮ್ಮ ಮತ್ತೆ ನಮ್ಮ ರಿಲೇಟಿವ್ಸ್, ನಮ್ಮ ಅಕ್ಕ ಅವರು ಎಲ್ಲರೂ ಕೂಡ ಬಂದಿದ್ರು. ನಮ್ಮ ಅಕ್ಕ ನನ್ನ ಜೊತೆ ಬಂದ್ಲು. ನಮ್ಮ ಅಜ್ಜಿಯವರೆಲ್ಲ ಹಿಂದಿನ ದಿನನೇ ಆ ಕಡೆ ಕೊಣನೂರ್ ಕಡೆಯಿಂದ, ಚನ್ನರಾಯಪಟ್ಟಣ ಕಡೆಯಿಂದ ಹೋಗಿದ್ರು. 3 ದಿನ 4 ದಿನ ರಜಾ ಆಗ್ಬಿಡುತ್ತೆ ನಾವು ಹಿಂದಿನ ದಿನ ಹೋದ್ರೆ ಅಂದ್ಬಿಟ್ಟು ನಾವು ಬರ್ಡೇ ದಿನಾನೇ ಹೋದ್ವಿ. ಎಲ್ಲ ರೆಡಿ ಮಾಡ್ಕೊಂಡ್ ಕಾಯ್ತಾ ಇದ್ರು, ಯಾಕಂದ್ರೆ ಬಿರಿಯಾನಿ ಮಾಡಕ್ ನಾನೇ ಆಗ್ಬೇಕು ಅಂತ. ನನ್ ಬಿರಿಯಾನಿ ಮಾಡೋದಂದ್ರೆ ಎಲ್ರಿಗೂ ಇಷ್ಟ, ಅದಕ್ಕೋಸ್ಕರ ಸಿಪ್ಪೆ ಎಲ್ಲ ಬಿಡಿಸ್ಬಿಟ್ಟು ಈರುಳ್ಳಿ ಎಲ್ಲ ರೆಡಿ ಮಾಡಿ ಕೊಟ್ಟಿದ್ರು. ನಾನು ಹೋದ್ಮೇಲೆ ಏನೆಲ್ಲ ಬೇಕು ಅಂತ, ಯಾವ್ಯಾವ್ದಕ್ಕೆ ಎಷ್ಟೆಲ್ಲ ಬೇಕು ಅಂತ ರೆಡಿ ಮಾಡ್ಕೊಂಡು ಬಿರಿಯಾನಿ ಮಾಡಕ್ ಸ್ಟಾರ್ಟ್ ಮಾಡಿದೆ. ಹೋದ ತಕ್ಷಣ ನನಗೆ ಕೂತ್ಕೊಳ್ಳೋಕ್ಕೂ ಟೈಮ್ ಇರ್ಲಿಲ್ಲ. ಬೇಗ ಬೇಗ ಮಾಡ್ಬೇಕಿತ್ತು, ಯಾಕಂದ್ರೆ ಮಳೆ ಟೈಮ್ ಆಗಿರೋದ್ರಿಂದ ಅಡಿಗೆ ಎಲ್ಲ ಮಾಡ್ಕೊಂಡು ಒಳಗಡೆ ತಗೊಂಡ್ರೆ ನಾವು ಡೆಕೋರೇಷನ್ ಎಲ್ಲ ಮಾಡ್ಬೋದು ಬೇಗ ಅಂದ್ಬಿಟ್ಟು ಮಾಡ್ಕೊಂತಾ ಇದ್ವಿ. ನನ್ ತಂಗಿ ಕೂಡ ಹೊರಗಡೆ ಹೊರಟಿದ್ಲು, ಒಂದ್ ಸ್ವಲ್ಪ ಏನೋ ಸಾಮಾನ್ ತಗೊಂಡ್ಬರ್ಬೇಕು ಅಂತ. ಅಷ್ಟರಲ್ಲಿ ಮಕ್ಳು ಕೂಡ ನಾನು ಹೋಗ್ಬೇಕಂತ ಎಲ್ರು ಕೂಡ, ಅವಳು ಎಲ್ಲಾದ್ರೂ ಹೊರಟ್ರೆ ಸಾಕು ಬ್ಯಾಂಗ್ಳೂರಿಗೆ ಹೋದಾಗ ಎಲ್ರು ಕೂಡ ಹೊರಟ್ ಬಿಡ್ತಾರೆ. ಆದ್ರೆ ಕಾರ್ ಎಲ್ಲ ತಗೊಂಡ್ ಹೋಗ್ಬಿಟ್ರೆ ಬ್ಯಾಂಗ್ಳೂರಲ್ಲಿ 1 hour ಬರೋ ಜಾಗಕ್ಕೆ ನಾವು ಬರೋದೇ 4 hours ಆಗ್ಬಿಡುತ್ತೆ. ಅದಕ್ಕೋಸ್ಕರ ಯಾರು ಬೇಡ, ನೀವು ಮಾತ್ರ ಹೋಗಿ ಅಂದ್ಬಿಟ್ಟು ಯಾವಾಗ್ಲೂ ಕೂಡ ನನ್ನ ತಂಗಿ ಜೊತೆ ನಮ್ಮ ಅಮ್ಮ ದೊಡ್ಡ ಮಗಳುನೇ ಹೋಗ್ತಿರ್ತಾಳೆ. ಅದಕ್ಕೆ ಈ ಸರಿ ಅಮ್ಮು ಬೇಡ, ಚೋಟುನ್ ಕರ್ಕೊಂಡು ಹೋಗು ಅಂದ್ಬಿಟ್ಟು ಚೋಟುನ್ ಕಳ್ಸಿದ್ವಿ. ಬೇಗ ಬಿರಿಯಾನಿ ಆಯ್ತು. ಏನಿಲ್ಲ, ಹಚ್ಕೊಂಡ್ ಇಟ್ಕೊಂಡ್ರೆ ಬಿರಿಯಾನಿ ಆಗೋದಂತೂ ಈಸಿ, ಹಚ್ಚದೆ ಒಂದ್ ಸ್ವಲ್ಪ ಕಷ್ಟ ಆಗಿರುತ್ತೆ. ನಾವು 5 kg ಬಿರಿಯಾನಿ, 5 kg ಕಬಾಬು ಮತ್ತೆ 5 kgದು ಡ್ರೈ ಫ್ರೈ ಮಾಡ್ಬೇಕಿತ್ತು. ಎಲ್ಲ ಕೂಡ ನಾನೇ ಮಾಡಿದೆ, ತುಂಬಾನೇ ಟೇಸ್ಟಿಯಾಗಿ ಬಂದಿತ್ತು. ಅಲ್ಲೇ ಹೊರಗಡೆನೆ ಒಲೆ ಎಲ್ಲ ಇಟ್ಕೊಂಡ್ಬಿಟ್ಟು ಅಲ್ಲೇ ಮಾಡಿದ್ವಿ. ನೋಡ್ತಾ ಇರ್ಬೋದು, ನಾನೊಂದ್ ಸ್ವಲ್ಪನೇ ಕ್ಲಿಪ್ಪಿಂಗ್ಸ್ ನ ತಗೊಳ್ಳಿಕ್ಕೆ ಟ್ರೈ ಮಾಡಿದೀನಿ. ನಮ್ ಪಾಪು ಮನೇಲೇ ಇರೋದ್ರಿಂದ ವಾಯ್ಸ್ ಕೊಡುವಾಗ ಅವನು ಕೂಡ ಮಾತಾಡ್ಬೇಕು ನಾನು ಅಂತ ಹೇಳ್ತಿದ್ದಾನೆ. ಅವನು ಕೂಡ ಒಂದ್ ಸ್ವಲ್ಪ ಮಾತಾಡ್ತಾನೆ, ನೋಡಿ ಯಾವ ತರ ಮಾತಾಡ್ತಾನೆ ಅಂತ. ಮಾತಾಡು ಇವಾಗ ಹೇಳ್ತಿದ್ದಾನೆ ಮಾತಾಡಲ್ಲ, ಬೇಡ ಬೇಡ ಅಂತ. ಇವಾಗ ಒಂದ್ಸ ಗೊತ್ತಾಗ್ಬಿಟ್ಟಿದೆ ಪಾಪ, ಏನೆಲ್ಲ ಅಮ್ಮ ಮಾಡ್ಬೇಕಾದ್ರೆ ಮಾತಾಡ್ಬಾರ್ದು, ಸೈಲೆಂಟ್ ಆಗಿರ್ಬೇಕು ಅಂತ. ಇವಾಗ ಒಂದ್ ಸ್ವಲ್ಪ ದೊಡ್ಡ ಒಂಥರ ಬಿಹೇವ್ ಮಾಡ್ತಾನೆ. ಎಲ್ಲ ಕ್ಲೀನ್ ಮಾಡ್ಕೊಡೋದಾಗಿರ್ಬೋದು, ಮಮ್ಮಿಗೆ ಹೆಲ್ಪ್ ಮಾಡ್ಕೊಡೋದಾಗಿರ್ಬೋದು. ಹೆಲ್ಪ್ ಮಾಡ್ಕೊಟ್ಬಿಟ್ಟು ಅದಾದ್ಮೇಲೆ ಅವ್ರಪ್ಪ ಬಂದಾಗ ಹೇಳೋದು, ನಾನ್ ಮಾಡ್ಕೊಟ್ಟೆ, ಅಮ್ಮ ಮಾಡಿಲ್ಲ ಕೆಲ್ಸನ, ನನ್ನ ಮಮ್ಮಿಗೆಲ್ಲ ಹೆಲ್ಪ್ ಮಾಡ್ಕೊಟ್ಟೆ ಗೊತ್ತಾ ಅಂತ ನಗಾಡ್ತಿದ್ದಾನೆ ಹೇಳ್ತಾ ಇದ್ರೆ. ನೋಡ್ತಾ ಇರ್ಬೋದು ಎಷ್ಟ್ ಚೆನ್ನಾಗ್ ಬಂದಿತ್ತು ಬಿರಿಯಾನಿ ಅಂತ, ತುಂಬಾನೇ ಟೇಸ್ಟಿಯಾಗಿ ಬಂದಿತ್ತು. ಅದಾದ್ಮೇಲೆ ಡ್ರೈ ಕೂಡ ಮಾಡಿದ್ವಿ. ಅದನ್ನ ನಾನು ಏನು ರೆಕಾರ್ಡ್ ಮಾಡ್ಕೊಳ್ಳೋದೇ ಮರ್ತೋಗ್ಬಿಟ್ಟಿದೆ. ಒಳಗಡೆ ಇರ್ತಿತ್ತ ಫೋನು, ನಾವು ಇಲ್ಲಿ ಹೊರಗಡೆ ಕೂತಿರೋದ್ರಿಂದ ಎಷ್ಟಾಗುತ್ತೆ ಅಷ್ಟೇ ರೆಕಾರ್ಡ್ ಮಾಡಿದೀನಿ. ಅದಾದ್ಮೇಲೆ ಬರ್ಡೇ ಕೇಕ್ ಕಟ್ ಮಾಡ್ಬೇಕಾದ್ರೆಲ್ಲ ನನ್ನ ಫೋನಲ್ಲಿ ಸ್ವಲ್ಪ ಸಾಂಗ್ಸ್ ಎಲ್ಲ ಹಾಕ್ಬಿಟ್ಟಿದ್ವಾ. ನನ್ನ ಫೋನಲ್ಲಿ ಒಂದು ವಿಡಿಯೋಸು ಇಲ್ಲ, ಒಂದು ರೆಕಾರ್ಡ್ ಕೂಡ ಯಾವ್ದು ಇರ್ಲಿಲ್ಲ. ಒಂದ್ ಸ್ವಲ್ಪ ಬೆಳಿಗ್ಗೆ ಮಾಡ್ಕೊಂಡಿದ್ದು, ಅದಾದ್ಮೇಲೆ ನನ್ನ ತಂಗಿ ಕೂಡ ಒಂದ್ ಸ್ವಲ್ಪ ಮಾಡ್ಕೊಂಡಿದ್ಲಲ್ವಾ, ಅದನ್ನೇ ಮಿಕ್ಸ್ ಮಾಡ್ಬಿಟ್ಟು ನಾನು ಇವಾಗ ಒಂದು ವಿಡಿಯೋ ಮಾಡಿ ನಿಮ್ ಜೊತೆ ಶೇರ್ ಮಾಡ್ಕೊಂತಾ ಇದ್ದೀನಿ. ಎಲ್ಲ ಕುತ್ಕೊಂಡು ಟೈಮ್ ಪಾಸ್ ಮಾಡ್ತಾ ಇದ್ವಿ, ತುಂಬಾನೇ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಅದಾದ್ಮೇಲೆ ಯಾಕಂದ್ರೆ ಸ್ಕೂಲ್ ಟೈಮಲ್ಲಿ ಬಂದ್ಬಿಡುತ್ತೆ. ನನ್ನ ತಂಗಿ ಮಗಳದ್ ಬರ್ಡೇ June 2 ಇರೋದು. ಸ್ಕೂಲ್ ಎಲ್ಲ ಸ್ಟಾರ್ಟ್ ಆಗ್ಬಿಟ್ಟಿರತ್ತೆ ಅಷ್ಟರಲ್ಲಿ. ನಾವು ಸ್ಯಾಟರ್ಡೆ ಸಂಡೇ ಬಂದ್ರೆ ಚೆನ್ನಾಗಿರ್ತಿತ್ತು, ಮಧ್ಯದಲ್ಲಿ ಬಂದಿರೋದ್ರಿಂದ ನಮ್ಗೆ ಇರಕ್ ಕಷ್ಟ ಆಗ್ಲಿಲ್ಲ. ಬರ್ಡೇ ಮುಗಿಸ್ಕೊಂಡು ಬೇಗನೆ ಬಂದ್ಬಿಡ್ಬೇಕಾಯ್ತು. ನಮ್ಮಮ್ಮ ಅವರೆಲ್ಲ ಇದ್ರು, ಅವರೆಲ್ಲ ಅಲ್ಲೇ ಇದ್ಬಿಟ್ಟು ಎಲ್ಲ ಕಡೆ ನೋಡ್ಕೊಂಡೆಲ್ಲ ಬಂದ್ರು. ಅದಾದ್ಮೇಲೆ ಸಂಜೆ ಡೆಕೋರೇಷನ್ ಎಲ್ಲ ಸ್ಟಾರ್ಟ್ ಮಾಡಿದ್ವಿ. ಅಷ್ಟ್ರಲ್ಲಿ ಮಳೆ ಕೂಡ ಸ್ಟಾರ್ಟ್ ಆಯ್ತು. ಆದ್ರೆ ತುಂಬಾ ಜೋರಾಗೇನ್ ಬರ್ಲಿಲ್ಲ, ಸ್ವಲ್ಪ ಹನಿ ಹನಿ ತರ ಬರ್ತಾ ಇತ್ತು. ಹೋದ್ ವರ್ಷ ಅಂತೂ ಬರ್ಡೇ ಸಖತ್ತು ಮಳೆ, ತುಂಬಾನೇ ಮಳೆ. ಅದ್ರ ಹಿಂದಿನ ವರ್ಷ ಅನ್ಸುತ್ತೆ, 2nd year ಬರ್ಡೇಗಂತೂ ತುಂಬಾನೇ ಮಳೆ ಇತ್ತು. ಹೋದ್ ವರ್ಷ ಅಮ್ಮನ ಮನೇಲಿ ಇದ್ವಿ ಎಲ್ರುನು, ಅಲ್ಲೂ ಕೂಡ ಚೆನ್ನಾಗ್ ಬರ್ಡೇ ಆಗಿತ್ತು. ಮಕ್ಳಿಗೆ ಒಂದ್ 5 years ವರ್ಗೆ ಮತ್ತೆ ಅವ್ರಿಗೆ ನೆನ್ಪಿರೋವರೆಗೆ ಒಂದ್ ಬರ್ಡೇನ ಗ್ರ್ಯಾಂಡ್ ಆಗಿ ಮಾಡ್ಬೇಕು, ಫ್ರೆಂಡ್ಸ್ ಎಲ್ಲ ಕರಿಬೇಕು, ಚಾಕ್ಲೇಟ್ಸ್ ಎಲ್ಲ ಕೊಡ್ಬೇಕು ಅನ್ನೋ ತುಂಬಾ ಆಸೆ ಇರುತ್ತೆ. ಇವತ್ತು ಅವಳಿಗೆ ಕರಾಟೆ ಕ್ಲಾಸ್ ಕೂಡ ಇರೋದ್ರಿಂದ ಅಲ್ಲಿಗೂ ಕೂಡ ಹೋಗ್ಬಿಟ್ಟು ಚಾಕ್ಲೇಟ್ಸ್ ಎಲ್ಲ ಕೊಟ್ಬಿಟ್ಟು ಬಂದ್ರು. ಅಷ್ಟೆಲ್ಲ ಫ್ರೆಂಡ್ಸ್ ಗಳು ಎಲ್ರು ಬಂದ್ರು, ಎಲ್ಲ ಡ್ಯಾನ್ಸ್ ಎಲ್ಲ ಮಾಡ್ತಾ ಇದ್ರು. ಆದ್ರೆ ನಮ್ ಪಾಪು ಎಷ್ಟ್ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾನೆ, ಅವತ್ ಯಾಕೋ ಡ್ಯಾನ್ಸೇ ಮಾಡ್ಲಿಲ್ಲ. ಅವನು ಫುಲ್ ಡೇ ಮಲ್ಗಿರ್ಲಿಲ್ಲ, ಬೆಚ್ಚರನೇ ಆಗಿದ್ದ ಡ್ಯಾನ್ಸು ಅದು ಇದು ಮಾಡ್ಕೊಂಡು. ಆದ್ರೆ ರೆಕಾರ್ಡ್ ಮಾಡ್ಬೇಕಾದ್ರೆ ಮಾತ್ರ ಮಾಡ್ತಿರ್ಲಿಲ್ಲ. ಇವಾಗ ಏನಾಯ್ತಂದ್ರೆ ನಮ್ಮ ತಂಗಿ ಮಗಳು ಹೇಳ್ಕೊಡ್ತಿದ್ದಾಳೆ ಅವ್ರ ಅಪ್ಪಗೆ, ಅಪ್ಪ ಹಿಂಗ್ ತಿರುಗಿಸ್ಬೇಕು, ಹಿಂಗ್ ಎತ್ಕೋಬೇಕು ನನ್ನ ಅಂತ. ನಾವೆಲ್ಲ ನಗಾಡಿ ಸಾಕಾಯ್ತು. ಅವ್ರ ಅಮ್ಮನ ಜೊತೆ ಒಂದ್ ಫೋಟೋನು ತೆಗಿಸ್ಕೊಂಡಿಲ್ಲ, ಅಷ್ಟಿಷ್ಟ ಅವಳಿಗೆ ಅವ್ರ ಪಪ್ಪ ಕಂಡ್ರೆ.
ಫ್ರೆಂಡ್ಸ್ ಗಳು ಕೂಡ ಬಂದಿದ್ರು, ನಮ್ಮ ತಂಗಿ ಹಸ್ಬೆಂಡ್ ಫ್ರೆಂಡ್ಸ್ ಕೂಡ ಬಂದಿದ್ರು, ನನ್ನ ತಂಗಿ ಫ್ರೆಂಡ್ಸ್ ಗಳು ಕೂಡ ಬಂದಿದ್ರು. ಎಲ್ಲರೂ ಕೇಕ್ ಕಟ್ ಎಲ್ಲ ಮಾಡಿ ಗಿಫ್ಟ್ಸ್ ಎಲ್ಲ ಕೊಟ್ಬಿಟ್ಟು ನಾನು ಡ್ರೆಸ್ ತಗೊಂಡ್ ಹೋಗಿದ್ದೆ. ನನಗೆ ಒಂದ್ ಚೇರ್ ಇಲ್ಲಿ ಯಾವಾಗ್ಲೂನು ನಾವ್ ಆ ಕಡೆ ಈ ಕಡೆ ಓಡಾಡ್ಬೇಕಾದ್ರೆ ಬಿದ್ರು ಚೇರ್ ಎಲ್ಲ ಮಾರ್ತಾ ಇರ್ತಾರೆ, ಅದನ್ನ ಕೊಡ್ಬೇಕು ಅಂತ ಇಷ್ಟ. ಆದ್ರೆ ಅವಳ ಹತ್ರ ಚೇರ್ ಗಳೆಲ್ಲ ಸ್ಮಾಲ್ದು ಚೇರ್ಸ್ ಎಲ್ಲ ತುಂಬಾನೇ ಇದೆ, ಒಂದ್ 2 ಇದೆ. ಅದಕ್ಕೆ ನನ್ನ ತಂಗಿ ಜಾಗ ಇಲ್ಲ ತಗೊಂಡ್ಬರ್ಬೇಡ ಸುಮ್ನಿರು ಅಂತ ಹೇಳ್ತಾಳೆ. ಅದಕ್ಕೆ ಡ್ರೆಸ್ ಆದ್ರೆ ಸ್ವಲ್ಪ ಯೂಸ್ ಕೂಡ ಆಗುತ್ತೆ ಅಲ್ವಾ, ಅದಕ್ಕೋಸ್ಕರ ನಾನು ಈ ಸರಿ ಡ್ರೆಸ್ ತಗೊಂಡ್ ಹೋಗ್ಬಿಟ್ಟಿದ್ದೆ. ಎಲಿಫೆಂಟ್ ನೋಡಿ ಎಷ್ಟ್ ಚೆನ್ನಾಗಿದೆ. ಅವಳು ಮೊದಲನೇ ವರ್ಷ ಅವಳು ಮದ್ವೆ ಆದ್ಮೇಲೆ ಮೊದಲನೇ ವರ್ಷ ಹೋಗಿದ್ಲಲ್ವಾ, ವರಮಹಾಲಕ್ಷ್ಮಿ ಮಾಡಿದ್ಲು, ಅವಾಗ ತಗೊಂಡಿದ್ದು. ಎಷ್ಟ್ ನೀಟಾಗಿ ಇಟ್ಟಿದ್ದಾಳೆ ಅಂತ ಅಂದ್ರೆ. ಅದಾದ್ಮೇಲೆ ಎಲ್ರು ಫ್ರೆಂಡ್ಸ್ ಎಲ್ಲ ಬಂದ್ಬಿಟ್ಟು ಫೋಟೋಸ್ ತಗಸ್ಕೊಂತಾ ಇದ್ರು, ನಾವು ಎಲ್ರು ಫೋಟೋಸ್ ಎಲ್ಲ ತಗಸ್ಕೊಂಡ್ವಿ. ಅದಾದ್ಮೇಲೆ ಎಲ್ರಿಗೂ ಊಟ ಎಲ್ಲ ಬಡಿಸ್ಕೊಟ್ಬಿಟ್ಟು ಬರ್ಡೇ ಅಂತೂ ತುಂಬಾನೇ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಮಕ್ಳಿಗಂತೂ ಸಖತ್ ಖುಷಿ ಬ್ಯಾಂಗ್ಳೂರಿಗೆ ಹೋಗೋದು, ಚಿಕ್ಕಿ ಮನೆಗೆ ಹೋಗೋದು ಅಂತ ಅಂದ್ರೆ. ಪಾಪು ಅಂತೂ ಇವತ್ತೇ ಹೋಗ್ಬೇಕಾ ನಾವು ಅಮ್ಮ ಅಂತ ಫಸ್ಟೇ ಕೇಳ್ತಾ ಇದ್ದ, ಯಾಕಂದ್ರೆ ಅವನಿಗೂ ಕೂಡ ಗೊತ್ತು ಸ್ಕೂಲ್ ಸ್ಟಾರ್ಟ್ ಆಗಿದೆ, ಹೋಗ್ಬೇಕಾಗುತ್ತೆ, ಅಮ್ಮ ಕರ್ಕೊಂಡ್ ಹೋಗ್ತಾರೆ ಅಂತ. ಆದ್ರೆ ಪಾಪ ನಮ್ಮ ಮನೆಯವ್ರು ಬರಕ್ ಆಗ್ಲಿಲ್ಲ, ಮಂಡೇ ಇದ್ದಿದ್ರಿಂದ ಅವರಿಗೆ ವರ್ಕಿಂಗ್ ಡೇಸ್, ಆಲ್ ಡೇಸ್ ವರ್ಕಿಂಗ್ ಡೇಸ್ ಅವರಿಗೆ. ಯಾಕಂದ್ರೆ ಪೊಲೀಸ್ ಆಗಿರೋದ್ರಿಂದ ಅಷ್ಟೊಂದು ಅವರು ಹೊರ್ಗಡೆ ಯಾವಾಗಾದ್ರೂ ರಜೆ ಹಾಕೊಂಡ್ರೆ ಮಾತ್ರ ಫ್ರೀ ಆಗಿ ಸಿಗ್ತಾರೆ, ಇಲ್ಲಾಂದ್ರೆ ರಜೆಗಳೇ ಹಿಂಗೇನೆ ಆಗುತ್ತೆ, ರಜೆ ಇಲ್ಲ ಅದು ಇದು ಅಂತ ನಾವೇ ಹೋಗಿ ಅಟೆಂಡ್ ಮಾಡ್ತೀವಿ ತುಂಬಾ.
ಅದೆಲ್ಲ ನಾನು ಸ್ವಲ್ಪ ಸ್ವಲ್ಪ ಕ್ಲಿಪ್ಪಿಂಗ್ಸ್ ನ ತಗೊಂಡು ನಿಮ್ ಜೊತೆ ಶೇರ್ ಮಾಡಕ್ ಇಷ್ಟಪಡ್ತೀನಿ. ನಮ್ಮ ಅವ್ವ ನಮ್ಮ ಅಜ್ಜಿಯವರು ಎಲ್ಲರೂ ಫೋಟೋಸ್ ಎಲ್ಲ ತೆಗೆಸ್ಕೊಂಡಿದ್ದು ಒಂದ್ ಸ್ವಲ್ಪ ಸ್ವಲ್ಪ ಆಡ್ ಮಾಡಿದೀನಿ. ಇದಾಗಿತ್ತು ಫ್ರೆಂಡ್ಸ್ ನನ್ನ ಇವತ್ತಿನ ವಿಡಿಯೋ. ನನ್ನ ವಿಡಿಯೋಸ್ ಎಲ್ಲ ಇಷ್ಟ ಆಗ್ತಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನ್ನ ಚಾನಲ್ ನ ನಿಷ್ಕಲಸ್ ಪ್ರಪಂಚ ಯೂಟ್ಯೂಬ್ ಚಾನಲ್ ನ ಸಪೋರ್ಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್. ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ.